ಮಾಡ್ತಾನೆ ಇದ್ದಂತ ಅನ್ನಿಸ್ತದೆ. ಇದರಲ್ಲಂತೂ ಓಪನ್ ಆಗಿ ಅವ್ರು ತಾವು ಸಿಕ್ಕಾಕೊಂಡ್ಬಿಟ್ರು ಅಂತ ಅನ್ನಿಸ್ತದೆ. ಹೀಗಾಗಿ ಅವ್ರಿಗೂ ಒಂದೇನೋ ಇತ್ತು, ದುಡ್ಡಿದ್ರೆ ನಾವು ಬೇಕಾದ ಮಾಡಬಲ್ಲೆ ಅನ್ನುವಂಥದ್ದು. ಇವತ್ತು ಅದು ಮುರಿದು ಬಿದ್ದಿದೆ ಅಂತ ಅನ್ನಿಸ್ತದೆ. ಅದಕ್ಕಾಗಿ ಇವ್ರು ದುಡ್ಡು ಒಂದಲ್ಲ ಎಲ್ಲನೂ ಅಲ್ಲ, ನಾವು ಆದಷ್ಟು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂಥದ್ದು. ಎಂದ ನೀವು ನೋಡಿದಿರಿ ನಮ್ಮ ಪ್ರಧಾನಿ ಮೊಮ್ಮಗ ಈಗ ಎಲ್ಲಿದ್ದಾರೆ ಅಂತೇಳಿ ಚಿಂತೆ ಅದು ಹೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದುಡ್ಡದ ಅಧಿಕಾರದ ಏನು ಬೇಕಾದ ಮಾಡಿ ನಡೀತಿಂತಲ್ಲ, ಯಾವಾಗ ನೀವು ಕಾನೂನನ್ನು ಅಡ್ಡ ಕತ್ತಲ್ಲಿ ಸಿಕ್ಕಾಕೊಳ್ತಿರೋ ಅದು ಭಾಳ ಕಷ್ಟದ ಕೆಲಸ. ಮೊದಲು ಉಳಿದು ಹೋಗ್ಬಿಡ್ತು. ಆದರೂ ಇದು ಸುಳ್ಳೇನಲ್ಲ. ಆದರೂ ದೊಡ್ಡ ತಿಮಿರುಗಳು ಇನ್ನೂ ಭಾರಿಗಿದ್ದಾರೆ, ಸಾಕಷ್ಟು ಜನ ಮಾಡಿದವ್ರು ಇದ್ದಾರೆ, ಇಲ್ಲಂತ ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಇವತ್ತಿನ ಈ ರಾಜಕಾರಣಿಗಳು ನೋಡಿದ್ರೆ, ಇವ್ರು ಮಾಡೋ ಒಂದು ವ್ಯವಹಾರಗಳು ನೋಡಿದ್ರೆ, ಅದರಲ್ಲೂ ಕಮಿಷನ್ ಮೇಲೆ ವ್ಯವಹಾರ ಮಾಡೋದನ್ನು ನೋಡಿದ್ರೆ, ಮಾಫಿಯಾಗಳು ಎಂತೆಂಥ ಮಾಫಿಯಾಗಳು ರೀ, ಎಲ್ಲ ರೌಡಿಸಮ್. ಮತ್ತೊಂದು ಇವತ್ತು ಒಬ್ಬ MLA ಆಗ್ತಾನೆ, ಸೆಲೆಕ್ಷನ್ ಆಗ್ತಾನೆ, ಜನರದ್ದು ಆಯ್ಕೆ ಆಗ್ತಾನೆ, ಮುಂದಿನ 5 ವರ್ಷ ಕೋಟ್ಯಾಧೀಶ್ವರನ ಆಗಿ ಹೋಗ್ಬಿಡ್ತಾನೆ. ಹೆಂಗೆ ಸಾಧ್ಯ ಅದು? ಇಸ್ ಇಟ್ ಪಾಸಿಬಲ್? ಇದನ್ನು ತಿಳ್ಕೊಂಡಂಥ ನಮ್ಮ ಕೆಲವು ಜನ ಇದು ನಾವು ದುಡ್ಡುಗಳು ಬೇಕಾದಾಗ್ತದೆ, ಅಧಿಕಾರ ಬೇಕಾದ ಮಾಡ್ತೀವಿ ಅನ್ನುವಂಥ ಒಂದು ಭ್ರಮೆಗೊಳಗಾಗಿ ಒದ್ದಾಡುವಂಥದ್ದು ಏನು ಸುಳ್ಳಲ್ಲ. ಇನ್ನು ಇಂಥವು ತಪ್ಪುಗಳು ಆಗ್ತಾರೆ ಇರ್ತಾವೆ. ತಪ್ಪಿಗಾಗಿ ಇವತ್ತು ನೋಡ್ರಿ, ಯಾವುದೋ ಒಂದು ಬಂದು ಹತ್ತಿ ಬಿಡ್ತೀವಿ ಅವ್ರಿಗೆ ಕೆಟ್ಟ ಟೈಮ್ ಅನ್ನೋಕ್ಕಿಂತ ಅವ್ರು ಮಾಡಿದಂಥ ಕರ್ಮಗಳು ಕೆಲಸಗಳಿಂದಾಗಿ ಪೆಟ್ಟು ಬಿದ್ದು ಇವತ್ತು ಜಾಮೀನು ಸಿಗಲಾರ ಹಂತಕ್ಕೆ ಬಂದಿದ್ದಾರೆ. ಇನ್ನೊಂದು ವರ್ಷ ತನಕ ವೇಟ್ ಮಾಡಬೇಕು. ಎಲ್ಲರೂ ಎನ್ಕ್ವೈರಿ ಮಾಡಿ ಸಾಕ್ಷಿಗಳೆಲ್ಲ ಮುಗಿಯೋ ತನಕ ಅವ್ರ ಒಳಗೆ ಇರಲೇಬೇಕಂತ ಪರಿಸ್ಥಿತಿ ಸುಪ್ರೀಂ ಕೋರ್ಟ್ ಅವರಿಗೆ ಕೊಟ್ಟದ. ಯಾಕಂದ್ರೆ ಪ್ರಭಾವಿ ಇದ್ದಾರೆ, ಸಿನಿಮಾ ನಟ ಇದ್ದಾರೆ, ಹಿಂದೆ ರಾಜಕಾರಣಿಗಳಿದ್ದಾರೆ, ಇವರೆಲ್ಲರೂ ಈ ಒಂದು ಸತ್ಯವನ್ನು ಕೊಲ್ಲಬಾರದು ಅಂತೇಳಿ ಅಲ್ಲಿಯ ಆ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಅನಿಸದ. ಅವ್ರದ್ದಿಂದವ್ರು ಇವತ್ತು ಇವರಿಗೆ 1 ವರ್ಷ ತನಕ ನಿರಾಕರಣೆ ಮಾಡಿ ಎನ್ಕ್ವೈರಿ ಮಾಡಿದ್ದು ಉಳಿತಾರೋ ಬಿಡ್ತಾರೋ ಅವರ ಆ ಸತ್ಯ ಘಟನೆ ಯಾವ ರೀತಿಯಾಗಿ ಅವರು ಹೆಂಗೆ ಇಂಟರ್ಪ್ರಿಟ್ ಮಾಡ್ತಾರೋ ವಕೀಲರು ಎಲ್ಲರೂ ಕಾರಣ ಆಗ್ತಾರೆ. ಹೊರಗೆ ಬರ್ಬೋದು, ಮೋಸ್ಟ್ಲಿ ಬರಲಿಕ್ಕಿಲ್ಲ ಅನ್ನೋ 2 ಮಾತುಗಳಿದ್ದಾವೆ. ಹೀಗಾಗಿ ಪಾಪ ಅವ್ರ ಮನಸ್ಸಿಗೆ ಏಕಾಂಗಿತನ, ಅಲ್ಲಿ ನೋವು ಸಂಕಟ. ರಾಜ ಆಗಿದ್ದಂಥವ್ರು ಅವರು ಹಂಸ ತೂಲಿಕಾ ತಲುಪದ ಮೇಲೆ ಕೆನೆ ಹಾಲನ್ನು ಮತ್ತೇನೋ ಊಟ ಮಾಡೋ ಶಿಸ್ತಾಗಿದ್ದಂಥ ವ್ಯಕ್ತಿ.